ಒಟ್ಟಾರೆಯಾಗಿ ಬಿಜೆಪಿ 240ಕ್ಕಿಂತಲೂ ಕಡಿಮೆ ಸ್ಥಾನಗಳನ್ನು ಪಡೆಯುವ ಲಕ್ಷಣ ಕಾಣಿಸ್ತಾ ಇದೆ. 240ಕ್ಕಿಂತಲೂ ಕಡಿಮೆ ಸ್ಥಾನ ಪಡೆಯುವ ಲಕ್ಷಣ ಕಾಣಿಸ್ತಾ ಇದೆ. ಕರ್ನಾಟಕದ ಸೋಲು ಗೆಲುವಿನ ವಿವರಗಳನ್ನು ನೋಡ್ತಾ ಇದ್ದೀರಿ. ಅತಿ ಹೆಚ್ಚು ಲೀಡ್ನ ಗೆಲುವು ಮಂಡ್ಯದಿಂದ ಕುಮಾರಸ್ವಾಮಿ ಅವರದ್ದು. ಸೆಕೆಂಡ್ ಹೈಯೆಸ್ಟ್ ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 1,14,000 ಮತಗಳು. ಡಾಕ್ಟರ್ CN ಮಂಜುನಾಥ್ 1,90,000 ಮತಗಳ ಅಂತರ. ಹಾವೇರಿ ಬಸವರಾಜ ಬೊಮ್ಮಾಯಿ ಗೆಲುವು 40,000 ಮತಗಳ ಅಂತರದಿಂದ. ಆನಂದ್ ಗಡ್ಡದೇವರ ಮಠ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 40,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು 86,255 ಮತಗಳ ಅಂತರ. ಮೂರನೆಯ ಬಾರಿ ದೊಡ್ಡ ಬಲದೊಂದಿಗೆ ಅಧಿಕಾರಕ್ಕೇರುವ ಬಿಜೆಪಿಯ ಕನಸಿಗೆ ಆಶ್ಚರ್ಯಕರ ರೀತಿಯಲ್ಲಿ ಹೊಡೆತ ಕೊಟ್ಟಿರೋದು ಉತ್ತರ ಪ್ರದೇಶ. ರಾಮ ಮಂದಿರ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಗೆಲುವಿನ ದಡ ಸೇರಿಸಬಹುದು ಅನ್ನುವ ಅಂದಾಜಿತ್ತು. ಆದ್ರೆ ಈಗ ನೋಡಿದ್ರೆ ಅಯೋಧ್ಯ ಲೋಕಸಭಾ ಕ್ಷೇತ್ರದಲ್ಲೇ ಸಮಾಜವಾದಿ ಪಕ್ಷ ಮುನ್ನಡೆಯಲ್ಲಿದೆ. ಅಯೋಧ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.